ಸರ್, ಈಗ ಆರ್ಥರೈಟಿಸ್ ಅಲ್ಲಿ ಎಷ್ಟು ಬಗೆಯಾದ ಆರ್ಥರೈಟಿಸ್ ಇದೆ? ಆರ್ಥರೈಟಿಸ್ ಅಲ್ಲಿ 3 ವಿಧವಾಗಿದೆ. ಒಂದು ಬಂದ್ಬಿಟ್ಟು ರೊಮೆಟೆಡ್ ಆರ್ಥರೈಟಿಸು, ಗೌಟ್ ಆರ್ಥರೈಟಿಸು, ಅಸ್ಟಿಯೋ ಆರ್ಥರೈಟಿಸ್ ಅಂತ 3 ವಿಧವಾಗಿ ಅಲೋಪತಿಕಲ್ಲಿ ಹೇಳ್ತಾರೆ. ನಮ್ಮ ಒಂದು ಆಯುರ್ವೇದ ಪರಂಪರೆಯಲ್ಲಿ ಏನಿದೆ ಅಂದರೆ ಒಂದೇ ಸಂಧಿವಾತ ಅಂತ ಕರಿತೀವಿ. ಅದನ್ನು ಪ್ರತಿಯೊಂದು ಜಾಯಿಂಟ್ಸಲ್ಲಿ ಪೈನ್ ಬರೋದನ್ನು ಸಂಧಿವಾತ ಅಂತ ನಾವು ಪರಿಗಣಿಸ್ತೇವೆ. ಸಾಮಾನ್ಯವಾಗಿ ಸಂಧಿವಾತ ಬರೋದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಾವು ಪೌಷ್ಟಿಕಾಂಶ ಇಲ್ಲದಿರ್ತಕ್ಕಂಥ ಆಹಾರವನ್ನು ತಿಂತಾ ಇದ್ದೇವೆ ಮತ್ತು ಕೆಮಿಕಲ್ ಫುಡ್ಡು ಪಾಕೆಟ್ ಮಿಲ್ಕಿಂದ ತಿಂತಾ ಇದ್ದೇವೆ. ನೋಡಿ, ನೀವು ಕೇಳಿರ್ತೀರಾ, ಎಲ್ಲೇ ಹೋದರೂ ಕೂಡ ವಿಟಮಿನ್ B12 ಕಡಿಮೆ ಇದೆ, ವಿಟಮಿನ್ ಡಿ ಕಡಿಮೆ ಇದೆ, ವಿಟಮಿನ್ ಸಿ ಕಡಿಮೆ ಇದೆ. ಈ ವಿಟಮಿನ್ ಕಾಂಪ್ಲೆಕ್ಸಲ್ಲಿ ಪ್ರತಿಯೊಂದು ಪ್ಯಾರಾಮೀಟರ್ಸು ಕಡಿಮೆ ಬಂದಾಗ ಏನಾಗುತ್ತೆ, ಬೋನ್ ಡೆನ್ಸಿಟಿ ಕಳ್ಕೊಳ್ಳುತ್ತೆ. ಬೋನ್ ಡೆನ್ಸಿಟಿ ಕಳ್ಕೊಂಡಾಗ ಕ್ಯಾಲ್ಸಿಯಂ ಬಂದುಬಿಟ್ಟು ಉತ್ಪತ್ತಿ ಆಗಲ್ಲ, ರಕ್ತದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆಗಲ್ಲ. ಯಾವಾಗ ಉತ್ಪತ್ತಿ ಆಗಲ್ವೋ ನಮ್ಗೆ ಆಟೋಮೆಟಿಕ್ಕು ಎಲ್ಲೆಲ್ಲಿ ಟಿಶ್ಯೂಸ್, ಎಲ್ಲೆಲ್ಲಿ ಜಾಯಿಂಟ್ಸಲ್ಲಿ ಟಿಶ್ಯೂಸ್ ಇದೆಯಾ, ಆ ಟಿಶ್ಯೂಸ್ ಎಲ್ಲ ಸವಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸವಿಲಿಕ್ಕೆ ಪ್ರಾರಂಭ ಆದಾಗ ಆವಾಗಲೇ ನಮಗೆ ಆರ್ಥರೈಟಿಸ್ ಸಂಧಿವಾತ ಶುರುವಾಗೋದು. ಪ್ರತಿಯೊಂದು ಜಾಯಿಂಟ್ಸಲ್ಲಿ ಟಿಶ್ಯೂ ಅರಿತಾ ಇದ್ದರೆ, ಸೌದೋಗ್ತಾ ಇದ್ದರೆ ಅಲ್ಲೆಲ್ಲ ಮೂಳೆಗೆ ಮೂಳೆ ಟಚ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬೇರಿಂಗಲ್ಲಿ ನಿಮಗೆ ಗ್ರೀಸ್ ಇಲ್ಲದೆ ಇದ್ದರೆ ಯಾವ ರೀತಿ ಕರಕರ ಅಂತ ಸೌಂಡ್ ಬರುತ್ತೋ, ಪ್ರತಿಯೊಂದು ಮೂಳೆಯಲ್ಲಿ ಕೂಡ ಅದೇ ರೀತಿ ಸೌಂಡ್ ಬರುತ್ತೆ. ಮತ್ತು ಅದರ ಆಕಾರ ಕಳ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಆಕಾರನೇ ಇರಲ್ಲ, ಬೆಂಡ್ ಆಗಿಬಿಡುತ್ತೆ, ಸೊಟ್ಟ ಆಗಿಬಿಡುತ್ತೆ. ಮೂಳೆಗಳು ಯಾವುದೇ ಮೂಳೆ ಇರ್ಬೋದು, ಬೆರಳು, ಕೈಯಲ್ಲಿರುವ ಬೆರಳಿನ ಮೂಳೆ ಆಗ್ಬೋದು, ಮತ್ತು ಮೊಣಕಾಲಿನ ಮೂಳೆ ಆಗ್ಬೋದು, ಪ್ರತಿಯೊಂದು ಕೂಡ ಬೆಂಡ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನಾವು ರೊಮೆಟೆಡ್ ಆರ್ಥರೈಟಿಸ್ ಅಂತ ಪರಿಗಣಿಸ್ತೇವೆ. ಆಮೇಲೆ ಈ ಸ್ಪ್ಯಾಂಡಿಲೈಟಿಸು ಮತ್ತು ಅಸ್ಟಿಯೋ ಇದೆಲ್ಲ ಬಂದುಬಿಟ್ಟು ಗೌಟು ಮತ್ತು ಗೌಟ್ ಆರ್ಥರೈಟಿಸು, ಅಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಇದೆಲ್ಲ ಸಂಧಿವಾತನೇ, ಇದರಲ್ಲಿ ಬೇರೆ ವಿಧ ಇಲ್ಲ. ಇದಕ್ಕೆ ನೀವೇನು ಅಂದರೆ ಒಳ್ಳೆ ಪೌಷ್ಟಿಕಾಂಶದ ಆಹಾರ ತಿನ್ನಬೇಕು. ಹಣ್ಣುಗಳು ಅತಿ ಹೆಚ್ಚಾಗಿ ತಿನ್ನಬೇಕಾಗತ್ತೆ, ಅತಿ ಹೆಚ್ಚು ಹಸಿರು ಎಲೆ ತರಕಾರಿಗಳನ್ನ ತಿನ್ನಬೇಕಾಗತ್ತೆ. ಸೊಪ್ಪಿನ ಪದಾರ್ಥಗಳನ್ನ ಹೆಚ್ಚಕ್ಕೆ ತಿಂತಾ ಬರ್ತಾ ಇದ್ರೆ ನಿಮಗೆ ಆಟೋಮೆಟಿಕ್ ವಿಟಮಿನ್ B12 ಉತ್ಪತ್ತಿ ಆಗಿಬಿಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಪಾಲಕ್ ಇರ್ಬೋದು. ಪಾಲಕ್ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಪಳಿದ್ರೂಪಲ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಮಗೆ ವಿಟಮಿನ್ B12 ಬರುತ್ತೆ. ಮತ್ತು ದಂಟಿನ ಸೊಪ್ಪಿರ್ಬೋದು, ಮತ್ತು ಸಬ್ಸಿಗೆ ಸೊಪ್ಪಿರ್ಬೋದು. ಈ ಸೊಪ್ಪುಗಳೆಲ್ಲ ನಮಗೆ ಪೌಷ್ಟಿಕಾಂಶ ಅತಿ ಹೆಚ್ಚು ಕೊಡುತ್ತೆ. ಜೊತೆಗೆ ಕಾಮಕಸ್ತೂರಿ ಬೀಜ ಅಂತ ಒಂದು ಬರುತ್ತಲ್ಲ, ಸಬ್ಜಾ ಬೀಜ ಅಂತ ಹೇಳ್ತೀವಿ. ಪ್ರತಿದಿನ ಅದನ್ನು ಒಂದು ಅರ್ಧ ಅಥವಾ 1 ಸ್ಪೂನನ್ನು 300 ml ನೀರಿಗೆ ಹಾಕಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದು ಬಿಚ್ಕೊಳ್ಳುತ್ತೆ. ಬೆಲ್ಲ ಹಾಕಿ ತಿನ್ನೋದ್ರಿಂದ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇದೆ, ಕ್ಯಾಲ್ಸಿಯಂ ಕಂಟೆಂಟ್ ಇದೆ. ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ವಿಟಮಿನ್ B12 ಕೂಡ ವಿಟಮಿನ್ B12 ಉತ್ಪತ್ತಿ ಆಗುತ್ತೆ. ಜೊತೆಗೆ ಬೋನ್ ಡೆನ್ಸಿಟಿನೂ ಬೆಳೆಯುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಇದ್ರ ಜೊತೆಗೆ ಪಾಕೆಟ್ ಮಿಲ್ಕು ತಗೋಬಾರ್ದು ಅಂತ ಹೇಳಿದೆ ಆಗಲೇ ನಿಮಗೆ. ಈ ಪಾಕೆಟ್ ಮಿಲ್ಕಿಂದ ಬರುವ ನಷ್ಟ ಏನಪ್ಪ ಅಂದರೆ, ಟೋನ್ಡ್ ಮಿಲ್ಕ್ ಆಲ್ರೆಡಿ ಅದನ್ನು ಕಾಯಿಸ್ತಾರೆ, ಅದರಲ್ಲಿರುವ ಕೆನೆ ತೆಗೆದುಬಿಡ್ತಾರೆ. ಹಾಲು ಹೊಡಿಬಾರ್ದು ಅಂತ ಕೆಲವೊಂದು ಕೆಮಿಕಲ್ಸ್ ಹೇಳ್ತಾರೆ. ಆ ಕೆಮಿಕಲ್ಸ್ ಹಾಕಿ ಅದನ್ನು ಪ್ರಿಸರ್ವೇಟಿವ್ ಮಾಡೋದ್ರಿಂದ ನಮಗೆ ಇಲ್ಲಿ 3 ದಿವಸ ಹಾಲು ಉಳಿಯುತ್ತದೆ. ಆಲ್ರೆಡಿ ಕಾಯಿಸಿರೋ ಹಾಲು, ಕೆನೆ ತೆಗೆದಿರೋ ಹಾಲು, ಅದರಲ್ಲಿ ಏನೂ ಇರಲ್ಲ. ಜೊತೆಗೆ ಕೆಮಿಕಲ್ ಹಾಕಿ ಉಳಿಸೋ ಹಾಲನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ಪೌಷ್ಟಿಕಾಂಶ ಬರ್ತಾ ಇಲ್ಲ. ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋದು ನಮಗೆ ಹಾಲಲ್ಲಿ ಮತ್ತು ನೀರನ್ನು ನಾವು ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ, ಪಾಕೆಟ್ ಹಾಲನ್ನು ನಾವು ಸೇವಿಸ್ತಾ ಇದ್ದೀವಿ. ಇದರಿಂದ ಕೂಡ ನಮಗೆ ವಿಟಮಿನ್ B12 ಕಡಿಮೆ ಆಗುತ್ತೆ, ವಿಟಮಿನ್ ಡಿ ಕಡಿಮೆ ಆಗುತ್ತೆ, ಬೋನ್ ಡೆನ್ಸಿಟಿ ಕಳ್ಕೊಳ್ಳುತ್ತೆ, ಆರ್ಥರೈಟಿಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆರ್ಥರೈಟಿಸ್ಗೆ ನಿಮ್ಮಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇದೆ? ನಮ್ಮಲ್ಲಿ ಅತಿ ಉತ್ತಮವಾದ ಔಷಧಿ ಕೊಡ್ತೇವೆ. ಒಂದೇ ವಾರದಲ್ಲಿ ರಿಸಲ್ಟ್ ಕೊಡ್ತೇನೆ. ಒಂದೇ ತಿಂಗಳಲ್ಲಿ ಅವರು ಎದ್ದು ಓಡಾಡ್ತಾರೆ ಸರ್. ಅವ್ರ ಕೈಯಲ್ಲಿ ನಡೆಯೋಕ್ಕೆ ಆಗಲ್ಲ ಅಂಥ ಕೇಸುಗಳು ಕೂಡ ಸೆಕೆಂಡ್ ಮಂತ್ ಬರುವಾಗ ಇಂಡಿಪೆಂಡೆಂಟಾಗಿ ನಡ್ಕೊ ಬರ್ತಾರೆ ನಮ್ಮ ಹತ್ರ. ಅಂಥ ಔಷಧಿ ಕೊಡ್ತೇವೆ ನಾವು ಆರ್ಥರೈಟಿಸ್ ಸಂಧಿವಾತಕ್ಕೆ. ನೀವು ಎಲ್ಲಿಂದ ಬರ್ತಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ, ವೈಟ್ ಫೀಲ್ಡ್ ಇಂದ ಬರ್ತಿದ್ದೀನಿ. ಓಕೆ, ಏನು ಪ್ರಾಬ್ಲಮ್ ಇದೆ ಮೇಡಮ್? ನನಗೆ ರುಮಟೆಡ್ ಆರ್ಥರೈಟಿಸ್ ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟಿಂಗ್ ಸ್ಟೇಜು. ಸೊ ತುಂಬ ನೀ ಪೇನು ಎಲ್ಲ ಇತ್ತು. ಯೂಟ್ಯೂಬಲ್ಲಿ ಇವ್ರದ್ದು ನೋಡಿಬಿಟ್ಟು ಒಂದ್ಸಲಿ ಟ್ರೈ ಮಾಡೋಣ ಅಂತ ಬಂದೆ. ಸೊ 1 ವೀಕಲ್ಲೇ ನನಗೆ ತುಂಬ ಡಿಫ್ರೆನ್ಸ್ ಗೊತ್ತಾಯಿತು. ತುಂಬ ಕಡಿಮೆ ಆಗಿದೆ ಸ್ವೆಲ್ಲಿಂಗು, ಜಾಯಿಂಟ್ಸಲ್ಲೆಲ್ಲ ಪೇನ್ ಎಲ್ಲ ತುಂಬ ಕಡಿಮೆ ಆಗಿದೆ. ಈಗ ಆಲ್ಮೋಸ್ಟ್ ಇಲ್ಲ, ಎಲ್ಲೂ ಡಾಕ್ಟ್ರ್ ಹತ್ರ ಹೋದೆ. ಅವ್ರು ರುಮಟೈಡ್ ಆರ್ಥರೈಟಿಸ್ ಅಂದಿದ ತಕ್ಷಣನೇ ಆಯುರ್ವೇದಿಕ್ಕೆ ಸ್ಟಾರ್ಟ್ ಮಾಡೋಣ, ಬೇಡ ಅಲೋಪತಿ ಅಂದ್ಕೊಂಡು ಆಯುರ್ವೇದಿಕ್ ಸ್ಟಾರ್ಟ್ ಮಾಡೋಣ ಅಂತ ಅವರು 1.5 year ತಗೊಳ್ಳಿ, ನಿಮ್ಗೆ 1 monthಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಂಗೆ 1 weekಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತು. ಆಲ್ಮೋಸ್ಟ್ ಆಲ್ ಸ್ವೆಲ್ಲಿಂಗ್ ಎಲ್ಲ ತುಂಬ ಕಡಿಮೆ ಆಯಿತು. ಮೇನು ನೀ ಪೇನ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಆ್ಯಂಕಲ್ ಎಲ್ಲ. ಈಗ ಫುಲ್ ಸ್ವೆಲ್ಲಿಂಗು ಕಡಿಮೆ ಆಗಿದೆ, ಪೇನು ಇಲ್ಲ. ಅವ್ರು ಇನ್ನು 1.5 year ಹೇಳಿದ್ದಾರೆ. ಸೊ ತಗೊಳ್ತೀವಿ. ರಿಸಲ್ಟ್ ಖುಷಿ ಇದೆ ನಿಮಗೆ? ತುಂಬಾ ಖುಷಿ ಇದೆ. ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಲಿನಿಕ್ ಬಗ್ಗೆ? ದಯವಿಟ್ಟು ಇಲ್ಲಿ ಬಂದು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ರಿಸಲ್ಟ್ 100% ರಿಸಲ್ಟ್ ಸಿಗುತ್ತೆ. ನಾನು ತುಂಬಾ ಜನಕ್ಕೂ ಸಜೆಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಒಂದು 10 ಜನ ಬಂದಿದ್ದಾರೆ ಆಲ್ರೆಡಿ. ಫೀಡ್ಬ್ಯಾಕ್ ಚೆನ್ನಾಗಿದೆ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ಚೆನ್ನಾಗಿದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಒಬ್ರು ಪೇಷಂಟ್ ಮಾತಾಡೋದು, ನೀವೇ ನೋಡಿದ್ರಲ್ಲ, ಏನ್ ಸಮಸ್ಯೆ ಇತ್ತು ಅವರಿಗೆ? ಯಾವ ತರ ಗುಣ? ಸೇಮ್ ಅವರಿಗೆ 3 years ಇಂದ ರುಮಟೆಡ್ ಆರ್ಥರೈಟಿಸ್ ಇತ್ತು. ಅವ್ರಿಗೆ
ನನ್ನ ಹತ್ರ ಬಂದಾಗ ಬೆರಳು ಸಂಧಿಯಲ್ಲೆಲ್ಲ ಊತ ಇತ್ತು. ಯಾವಾಗ ಏನಕ್ಕೆ ಊತ ಬರುತ್ತೆ ನೋಡಿ, ಅದು ಕೂಡ ನಿಮಗೆ ಉದಾಹರಣೆ ಕೊಟ್ಬಿಡ್ತೇನೆ. ಆವಾಗ ಎಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆಗಲ್ವೋ ಅಲ್ಲಿ ನೀರು ಸೇರ್ಕೊಳ್ಳುತ್ತೆ ಜಾಯಿಂಟ್ಗಳ ಹತ್ರ. ನೀರು ಸೇರಿಕೊಂಡಾಗ ಅದು ಊತ ಬರುತ್ತೆ. ನಾವು ಕೊಡೋ ಮೆಡಿಸಿನಿಂದ ಬೋನ್ ಡೆನ್ಸಿಟಿ ಬೆಳೆದು ಕ್ಯಾಲ್ಸಿಯಂ ಕರೆಕ್ಟಾಗಿ ಉತ್ಪತ್ತಿಯಾಗಿ ಪ್ರತಿಯೊಂದು ಜಾಯಿಂಟ್ಗೂ ಹೋಗುತ್ತೆ. ಸೌದಿರ್ತಕ್ಕಂಥ ಒಂದು ಟಿಶ್ಯೂ ಗ್ರೋತ್ ಆಗುತ್ತೆ ನೋಡಿ, ಊತ ಕಡಿಮೆ ಆಗುತ್ತೆ. ಮೊಣಕಾಲ್ಗೂ ಅಷ್ಟೇ, ಕಾರ್ಟಿಲೇಜ್ ಟಿಶ್ಯೂ ಯಾವಾಗ ಅರ್ಧೋಗಿ ಅಥವಾ ಸೌದೋಗಿ ಅದರದ್ದು ಶಕ್ತಿ ಕಳ್ಕೊಳ್ಳುತ್ತೆ. ನಾವು ಕೊಡೋ ಔಷಧಿಯಿಂದ ಬೋನ್ ಡೆನ್ಸಿಟಿ ಬೆಳೆದು ಕ್ಯಾಲ್ಸಿಯಂ ಉತ್ಪತ್ತಿಯಾಗಿ ಆ ಒಂದು ಕಾರ್ಟಿಲೇಜ್ ಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದೇ ತಿಂಗಳಲ್ಲಿ ಒಳ್ಳೆ ಫಲಿತಾಂಶ ಕೊಡ್ತೇವೆ. ಓಕೆ, ಅವರಿಗೆ ಯಾವ ತರ ಅಂದ್ರೆ ಮೆಡಿಸಿನ್ ಯಾವ ತರ ಕೊಟ್ರಿ, ಅದನ್ನ ಎಷ್ಟು ದಿನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ? ಅವರು ಒಂದು ಕಾಲು ವರ್ಷ ತಗೊಳ್ಳೇಬೇಕು. ಸಂಧಿವಾತ ಅನ್ನೋದು ತುಂಬಾ ನಿಧಾನ. ಅದು ಇವರಿಗೆ ಕಾಣಿಸ್ಕೊಂಡು 3 ವರ್ಷ ಆಗಿದೆ, ಕಾಯಿಲೆ ಬಂದು ಒಂದು 5-6 ವರ್ಷ ಆಗಿರುತ್ತೆ. ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ ಅತಿ ಹೆಚ್ಚು ಉಳ್ಬಂದ್ಕೊಂಡಾಗ ನಮಗೆ ಸಂಧಿವಾತ ಜಾಸ್ತಿ ಆಗಿದೆ ಅಂತ ಕಾಣಿಸ್ಕೊಳ್ಳುತ್ತೆ. ಅಂಥ ಕೇಸುಗಳು ಒಂದು ಕಾಲು ವರ್ಷ ತಗೋಬೇಕು. ಅವರಿಗೆ 3 ತಿಂಗಳಲ್ಲೇ ಪರ್ಮನೆಂಟ್ ಕ್ಯೂರ್ ಮಾಡಿಬಿಡ್ತೇನೆ. ತಿಂಗಳಲ್ಲೇ ಆಲ್ಮೋಸ್ಟ್ ಎಷ್ಟೋ ಕಡಿಮೆ ಆಗಿಬಿಡುತ್ತೆ. 3 ತಿಂಗಳಲ್ಲಿ ಕ್ಯೂರ್ ಮಾಡಿಬಿಡ್ತೇನೆ. ಒಂದು ಕಾಲು ವರ್ಷ ತಗೊಂಡ್ರೆ ಲೈಫ್ ಲಾಂಗ್ ಅವರಿಗೆ ಬರೋದೇ ಇಲ್ಲ, ಸಂಧಿವಾತ ಬರೋದೇ ಇಲ್ಲ. ಸರ್, ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಕಾಲದಲ್ಲಿ ಎಡು ಬೀಳೋದೇ ಆಗಲಿ, ಜಾರು ಬೀಳೋದೇ ಆಗಲಿ, ಬಿದ್ದಾಗ ಏನಾಗ್ತಾ ಇತ್ತು, ಬರೀ ಮಸಲ್ ಕ್ಯಾಚ್ ಆಗ್ತಿತ್ತು, ಸಣ್ಣ ಪುಟ್ಟ ಇಂಜುರಿ ಆಗ್ತಿತ್ತು. ಇವಾಗ ಏನಾಗಿದೆ, ಸ್ವಲ್ಪ ಎಡು ಬಿಟ್ರೆ ಏರ್ ಕ್ರಾಕ್ ಬಂದ್ಬಿಡುತ್ತೆ ಸರ್ ಮೂಳೆಯಲ್ಲಿ. ಕಾರಣ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಇಲ್ಲ, ಬೋನ್ ಡೆನ್ಸಿಟಿ ಇಲ್ಲ. ಇದೇ ಪ್ರಾಬ್ಲಮ್ ಆಗ್ತಿರೋದು. ನಮ್ಮ ಮೆಡಿಸಿನಿಂದ ಬೋನ್ ಡೆನ್ಸಿಟಿನೂ ಬೆಳೆಯುತ್ತೆ, ಕ್ಯಾಲ್ಸಿಯಂ ಉತ್ಪತ್ತಿ ಆಗುತ್ತೆ.